100% ಇದು ಮುಖಭಂಗ ಅಂತಲೇ ಹೇಳಬೇಕು. ಬೇಕಾಗಿರಲಿಲ್ಲ ಇವರಿಗೆ. ಕೌಂಟಿಂಗ್ ನನಗಿಂತಲೂ ಕಡಿಮೆ ಓಟಲ್ಲಿ ಗೆದ್ದಿರುವಂಥವ್ರು ಇದ್ದಾರೆ, ರಾಜ್ಯದಲ್ಲೇ ಇದ್ದಾರೆ. ಯಾರೂ ಇಂಥವ್ದು ಕೈ ಹಾಕದೆ ಅಂಥದ್ದು. ಇವ್ರಿಗೇನೋ ಅಧಿಕಾರದ ಆಸೆ ಯಾವತ್ತೂ ನೋಡಿಲ್ಲ ಇವರು. ಈ ಮಾಲೂರು ತಾಲೂಕಿನ ಜನತೆ ಒಂದು ಸಾರಿ ಶಾಸಕನಾಗಿ ಕೊಟ್ಬಿಟ್ರಲ್ಲ, ಅದು ಅತಿ ಆಸೆ ಪಡೋಕೆ ಹೋಗಿ ಇವತ್ತು ಮುಖಭಂಗ ಆಗಿದೆ. ಇಲ್ಲ, ಆದೇಶ ಇದೆ, ಫೈನಲ್ ಆದೇಶ ಆಗಿದೆ. ಆದೇಶದಲ್ಲಿ 149 ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಳಿದ ಅವಧಿಗೆ ಕೆ.ವೈ. ನಂಜೇಗೌಡ ಅವರು ಶಾಸಕರಾಗಿ ಮುಂದುವರಿಯುತ್ತಾರೆ ಎಂದು ಅಧಿಕೃತವಾಗಿ ನ್ಯಾಯಾಲಯದಲ್ಲಿ ಘೋಷಣೆ ಮಾಡಲಾಗಿದೆ. ಹೌದು. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಮುಕ್ತಾಯ ಕ್ಲೋಸ್ ಆಗಿದೆ. ನಮ್ಮದು ಆಗಿದೆ. ಇನ್ನೊಂದು ನಮ್ಮ DC ವೆಂಕಟರಾಜ್ ಅವ್ರದ್ದು ಒಂದಿತ್ತಲ್ಲ, ಎರಡೂ ಕೇಸು ಕೂಡ ಕ್ಲೋಸ್ ಆಗಿದೆ. ಸುಳ್ಳು, ನಾನು ಅದು ಹೇಳಿದ್ದೀನಿ. ಈಗ ಮತಸೂರಿ ಕೂಡ ಪ್ರಸ್ತಾಪ ಮಾಡಿದೆ. ನಮ್ಮ ಕಾಂಗ್ರೆಸ್ಸು ಮತಸೂರಿ ಹೋರಾಟ ಮಾಡ್ತಾ ಇದೆ. ಅದನ್ನು ಇದೇ BJP ಅಭ್ಯರ್ಥಿ ಸೋತಂತ ಮಂಜುನಾಥ್ ಗೌಡರು ಮತ್ತು BJP ಅವರು ಇದನ್ನು ಮಾತಾಡಿದರು. ಇವತ್ತು ಮತಸೂರಿ ನಾವೆಲ್ಲ ಮಾಡಿರೋದು, BJP ಅವರೇ ಮಾಡ್ತಾರೋ ಅನ್ನೋದು ಕೂಡ ಇವತ್ತು ಆದೇಶ ಮತ್ತು ನಮ್ಮ ಕೌಂಟಿಂಗು ತೀರ್ಮಾನ ಸಿಕ್ಕಿದೆ ಅಂತ ಹೇಳಿದ್ದೀನಿ ನಾನು. ಅದು ಎಲ್ಲೆಲ್ಲಾಗಿದೆ ಏನಾಗಿದೆ ಅಂತ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ತೋರಿಸಿದ್ದಾರೆ. ಅದು ಮಾಲೂರಿನ ರಾಹುಲ್ ಗಾಂಧಿ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿಲ್ಲ. ಆದರೆ BJP ಸೋತಂತ ಅಭ್ಯರ್ಥಿ ಮತ್ತು BJP ನಾಯಕರುಗಳು ಮತಸೋರಿ BJP ಅವ್ರು ನಾವೆಲ್ಲ ಮಾಡಿರೋದು. ಇವತ್ತು ಮಾಲೂರಲ್ಲೇ ಕಾಂಗ್ರೆಸ್ಸಿನ ಅಭ್ಯರ್ಥಿ ನಂಜೇಗೌಡರು ಗೆದ್ದಿದ್ದಾರಲ್ಲ, ಅವರು ಮತಸೋರಿನ ಅವ್ರು ಗೆದ್ದಿರೋದು ಅಂತ ಹೇಳಿದರು. ನಿಮ್ಮ ಪತ್ರಿಕೆಗಳಲ್ಲಿ ನಿಮ್ಮ ಇದರಲ್ಲೆಲ್ಲ ಬಂದಿತ್ತು. ಇವತ್ತು ಪ್ರೂಫ್ ಆಗಿದೆ. ನಮ್ಮ ಕಾಂಗ್ರೆಸ್ ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ, ಮತಸೂರಿ ಮಾಡೋದು ಗೊತ್ತಿಲ್ಲ. ಅದೇನಿದ್ರು BJP ಅವರಿಗೆ ನಾವು ರಿಯಲ್ಲಿ ಗೆದ್ದಿದ್ದೀವಿ ನಾವು.